ಫ್ರೆಂಡು, ಕ್ಲೋಸ್ ಫ್ರೆಂಡು. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಮೇಲ್ತಪ್ಪ ಗೊತ್ತಾಗುತ್ತೆ ಕಾಲೇಜ್ ನೋವೈತೆ. ಕಂಗ್ರಾಚುಲೇಷನ್ ಬ್ರದರ್. 5 ಸ್ಟೆಪ್ ಹೋಗುತ್ತೆ ಅಂದೆ ಗೈಸ್. ಮುಗೋಡಿ ಒಂದು ಹೆಂಗಾಗಿದೆ ಅಂತ. ಆ್ಯಕ್ಚುಲಿ ಕಾಲು ಲೇಟ್ ಆಗಿರೋದ್ರಿಂದ ಆಗ್ತಾ ಇಲ್ಲ. ಹತ್ಬಿಟ್ಟವನೇ ಅನ್ಕೊಂಡ್ರೆ ಇಲ್ಲೇ ಕೂತವನೇ. ಕೂಲ್ ಆಗಿ ಚಿಲ್ ಆಗಿದೆ. ಫುಲ್ಲು ಫಾಗು. ಸ್ವರ್ಗವೇ ನನ್ನ ಬಾಯಂದಿದೆ ಪಾದವನ್ನೇ ಮೆಟ್ಟಿ. ಬೋಡ್ತಲೆ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆ. 10,000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೇನೆ ನಾವು ಬಂದಿರೋದು. ಮೇನ್ ರೀಸನ್ ಅದೇ. ಗೋವಿಂದ ನಮ್ ಹುಡುಗ ನೋಡಿ ಓಡ್ತಾವನಲ್ಲಿ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ನಿಂಗೆ ಅನಿಸ್ತಾ? ನನಗೆ ತುಂಬ ಖುಷಿ ಆಯ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಫುಲ್ಲು ಜಿಂಚಾಕಾಗಿ ರೆಡಿ ಆಗ್ಬಿಟ್ಟವನೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನು ಅಂದರೆ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ತಿರುಪತಿಗೆ. ಯಾರ ಜೊತೆ ಅಂದರೆ ಇವನು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ಇವನು ನನಗೂ ಫ್ರೆಂಡೇ. ಸೊ ಇವಾಗ ನಾವು 3 ಜನ ಸೇರಿಕೊಂಡು ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ದೆ ಫ್ಯಾಮಿಲಿ ಜೊತೆ ಬಂದಿದ್ದೆ. ಈ ಸತಿ ಬಂದಿರೋದು ನಮ್ಮ ಹುಡುಗರ ಜೊತೆ ಬಂದಿದ್ದೀನಿ. ಬೆಟ್ಟ ಹತ್ತೋದೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟ ಹೆಂಗನ್ಸುತ್ತೆ? ಫಸ್ಟ್ ಟೈಮ್ ಬರ್ತಿರೋದು ತಿರುಪತಿ ದೇವಸ್ಥಾನಕ್ಕೆ, ದೇವರ ಸನ್ನಿಧಿಗೆ. ನೋಡೋ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಅದು ನಡ್ಕೊಂಡು ಬೇರೆ ಹೋಗ್ತಿರೋದು. ಇವನು ಪೋಸ್ಟ್ ಮಾಡಿದ್ದಕ್ಕೆ ನಡ್ಕೊಂಡು ಹೋಗ್ತಿದ್ವಿ. ಫ್ರೆಂಡ್ಶಿಪ್ ಅಂದ್ರೆ ಬರೀ ಬ್ಯಾಂಡ್ ಅಲ್ಲ, ಬೆಲೆ ಕಟ್ಟಕ್ಕಾಗದೆ ಇರೋ ಬಾಂಡ್. ಹುಡುಗನ್ನ ಫಸ್ಟ್ ಟೈಮ್ ನಾನು ಕರ್ಕೊಂಬಂದಿದ್ದೀನಿ. ಒಳ್ಳೆ ದರ್ಶನ ಆಗಲಿ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಹೋಗೋಣ. ಹೋಗ್ತಾ ಹೋಗ್ತಾ ಹಂಗೆ ತೋರಿಸ್ತೀನಿ ಏನೇನು ಅಂತ ಹೇಳ್ಬಿಟ್ಟು. ಬನ್ನಿ ಇವಾಗ ಹೋಗೋಣ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ. ಇವಾಗ ಎಲ್ಲ ಪೂಜೆ ಎಲ್ಲ ಆಯ್ತು. ಅಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ಮ ಅಚ್ಚನ ಕರ್ಕೊಂಡು ಅದೇ ಹತ್ರ ಬನ್ನಿ ಇವಾಗ ಹೋಗೋಣ. ಎಲ್ಲ ಒಳ್ಳೇದಾಗಲಿ ಎಲ್ಲ ಕೇಳ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮೇಯ್ನ್ ಒಳ್ಳೇದಾಗಲಿ ಅಂತ. ನಮ್ಮ ಮಚ್ಚಂಗೆ ಹೆಂಗೆ ಅನಿಸ್ತಾ ಇದೆ ಕೇಳೋಣ. ಮಚ್ಚಾ ನಿಂಗೆ ಹೆಂಗೆ ಅನಿಸ್ತಾ ಇದೆ ಮತ್ತೆ ಫಸ್ಟ್ ಟೈಮ್? ಥ್ರಿಲ್ಲಿಂಗ್ ಅಂತ ಆಯ್ತಿದೆ. ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್. ಅದು ವಾಕಲ್ಲಿ ನೋಡುವ ಯಾವ ಥರ ಆಗುತ್ತೆ ಅಂತ. ಮೇಲ್ತಪ್ಪ ಗೊತ್ತಾಗುತ್ತೆ ಕಾಲೇಜ್ ನೋವೈತೆ. ಕಂಗ್ರಾಚುಲೇಷನ್ ಬ್ರದರ್. ಸ್ಟಾರ್ಟ್ ಮಾಡಿದ್ದು ಸೂಪರ್ ಅಲ್ಲ? ಸೂಪರ್ ಸ್ಟಾರ್ಟ್ ಆಗಿದೆ. ಹಿಂಗೆ ನೋಡ್ತಾ ಇರಿ. ಎಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲರದು ನಿಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. 1200 ಮೆಟ್ಲು ಹತ್ತಿದ್ದೀವಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಇನ್ನು ಹಿಂಗೈತೆ ಗಾಯ್ಸ್, ಇನ್ನು ಹಿಂಗೆ ಹತ್ಬೇಕು. ನಂದು ಪರವಾಗಿಲ್ಲ. ಇವನಂತೂ 5 ಸ್ಟೆಪ್ ಹೋಗುತ್ತೆ ಅಂದೆ ಗೈಸ್. ಮುಗೋಡಿ ಒಂದು ಹೆಂಗಾಗಿದೆ ಅಂತ. ಆ್ಯಕ್ಚುಲಿ ಕಾಲು ಲೇಟ್ ಆಗಿರೋದ್ರಿಂದ ಆಗ್ತಾ ಇಲ್ಲ. ಹೆಂಗೆ ಅನ್ನಿಸ್ತಾ ಇದೆ? ಫುಲ್ ಸೆಟ್ ನೋಡಿ ಹೆಂಗಾಗಿದೆ ಅಂತ. ನೋಡ ಲೆಟ್ಸ್ ಗೋ. ಮನುಷ್ಯ ಹತ್ಬಿಟ್ಟವನೇ ಅನ್ಕೊಂಡ್ರೆ ಇಲ್ಲೇ ಕೂತವನೇ. ಅರ್ಧ ಬೆಟ್ಟ ರೀಚ್ ಆಗಿದ್ದೀವಿ. ಈಗ ಎಲ್ಲಿದ್ದೀವಿ ಅಂದರೆ ಗಾಳಿಗೊಬ್ಬರದ ಹತ್ರ ಬಂದ್ವಿ. ಕರೆಕ್ಟಾಗಿ 1 hour 15 minutes ತೊಗೊಂಡಿದ್ದೀವಿ ಇಲ್ಲಿಗೆ ಬರೋದಕ್ಕೇನೆ. ಎಷ್ಟು ನೆಮ್ಮದಿ ಆಗಿದೆ ಗೊತ್ತಾ ಇಲ್ಲಂತೂ. ಒಂದು ಗಾಳಿ ಎಲ್ಲ ಬರ್ತಾ ಇದೆ. ನಮ್ಮ ಹುಡುಗ ಒಬ್ಬ ಕಾಣಿಸ್ತಾ ಇಲ್ಲ, ಇನ್ನೊಬ್ಬ ಮುಂದೆ ಇದ್ದಾನೆ. ಇದೆಲ್ಲ ದೇವಸ್ಥಾನ.
ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೆಂಗಿದೆ ಮಚ್ಚ? ಸೂಪರ್ ಆಗಿದೆ ಮಾತ್ರ, ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಬನ್ನಿ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿದೆ. ಗೈಸ್ ಅವನು ಬಂದಿರೋದು ಫಸ್ಟ್ ಟೈಮ್ ಬಂದೆ ಇಲ್ಲಿ ಗಂಟ ಬಂದಿದ್ದಾನೆ. ಇನ್ನು ಕರೆಕ್ಟಾಗಿದೆ, ಇವನ್ ಮಕ್ಕಳು ನೋಡಿ ಹೆಂಗಾಗಿದೆ ಅಂತ, ಫುಲ್ ಕೆಂಪಾಗ್ಬಿಟ್ಟಿದೆ. ಇನ್ನೊಬ್ಬ ಹುಡುಗ ಬಂದ, ಎಷ್ಟೊತ್ತಲ್ಲಿ ನಾನು ಬಿಟ್ಟು ಬಂದ್ಬಿಟ್ರೆ ನಾನು ಎತ್ಕೊಂಡು ಬರುತ್ತಾನೆ, ನೀವು ಹೇಳಲ್ಲ. ಮಚ್ಚ ಹೆಂಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಸಖತ್ ಎಕ್ಸ್ಪೀರಿಯನ್ಸ್. ಸುಸ್ತಾಗ್ಬಿಟ್ಟಿದ್ಯಾ? ಫುಲ್ ಸುಸ್ತು. 9 ಗಂಟೆ ಊಟ ಮಾಡಿದ್ದು, ಖಾಲಿ ಹೊಟ್ಟೆ. 2000 ಮೀಟರ್ ಹತ್ತಿರೋದು, ಎಲ್ಲ ಖಾಲಿ. ಗೈಸ್ ಬಜ್ಜಿ ಬಂತು ನೋಡಿ, ಹೆಂಗೆ ಹೊಡೆದಾಡ್ತವ್ರಿ ಇಬ್ರು. ಗೈಸ್ ಇವಾಗ ದೋಸೆ ಬಜ್ಜಿ ತಗೊಂಡಿದ್ದೀವಿ ನೋಡಿ, ತಿಂತವ್ರೆ. ಗೈಸ್ ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಹಾಗೆ ತೋರಿಸ್ತೀವಿ. ಗೈಸ್ ಇವಾಗ ನಾವು ಎಲ್ಲಿ ತಲುಪಿದ್ದೀವಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ತಲುಪಿದ್ದೀವಿ. ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ, ಬಟ್ ಹತ್ಕೊಂಡು ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲಿದೆ. ಜಿಂಕೆ ಎಲ್ಲ ಇಲ್ಲ ಇದೆ. ನ್ಯಾಚುರಲ್ ವಾಟರ್ ಅಂದ್ರೆ ಇದೆ, ಬೆಟ್ಟದ ಮಧ್ಯದಿಂದ ಬರ್ತಾ ಇದೆ ನೀರು. ನ್ಯಾಚುರಲ್ ವಾಟರ್ ನೆಕ್ಸ್ಟ್ ಲೆವೆಲ್ ಇದೆ. ವೆದರ್ ಮಾತ್ರ ಫುಲ್ ಕೂಲ್ ಆಗಿ ಚಿಲ್ ಆಗಿದೆ, ಫುಲ್ಲು ಫಾಗು. ಸ್ವರ್ಗವೇ ನನ್ನ ಬಾಯಂದಿದೆ ಪಾದವನ್ನೇ ಮೆಟ್ಟಿದಾಗ. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ, ತುಂಬಾ ಚೆನ್ನಾಗಿದೆ. ಇವಾಗ ಎಲ್ಲಿದ್ದೀವಿ ಅಂದ್ರೆ ನಾವೀಗ ಮಣ್ಕಾಲ್ ಮೆಟ್ಲ ಹತ್ರ ಬಂದ್ವಿ ಗಾಯ್ಸ್. ತ್ರೀ 3500 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 50 ಸ್ಟೆಪ್ಸ್ ಅಲ್ಲಿಗೆ, ಇನ್ನೊಂದು 50 ಸ್ಟೆಪ್ಸ್ ಇದೆ. ಅದಾದ್ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗೋದೆ ನೆಕ್ಸ್ಟ್. ಇಲ್ಲಿಗೆ 3550 ಸ್ಟೆಪ್ಸ್ ಮುಗೀತು, ಇಲ್ಲಿಗೆ ಲಾಸ್ಟು. ಇವಾಗ ರೂಮಿಗೆ ಬಂದಿದ್ದೀವಿ, ತುಂಬ ಹೊತ್ತಾಗೋಯ್ತು. ನೋಡಿ ಇದೆ ರೂಮ್, ತೋರಿಸ್ತೀನಿ. ಇಲ್ಲೊಬ್ಬ ಬೋಡ್ತಲೆ, ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸ್ವಲ್ಪ ಹೊತ್ತು ಫುಲ್ ರೆಸ್ಟ್ ಮಾಡಿ ಸಂಜೆ ಒಂದು 5-6 ಗಂಟೆ ಹಂಗೆ ಎದ್ದು ಒಂದು ರೌಂಡ್ ಈಚೆ ಎಲ್ಲಾದರೂ ಹೋಗಿ ತಿನ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ದರ್ಶನ ನೈಟ್ ಕೊಟ್ಟಿರೋದು ಗಾಯ್ಸ್. ಮತ್ತೆ ಇವಾಗ ದರ್ಶನ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದ್ವಿ, ಬಂದು ಫುಲ್ಲು ರೆಸ್ಟ್ ಮಾಡ್ಬಿಟ್ಟಿದ್ವಿ. ನಮ್ಮ ಮಚ್ಚ ಆಗ್ಬಿಡ್ತಾವ್ ನೋಡ್ರಿ, ರೆಡಿ ಆಗ್ಬಿಟ್ಟು ಫುಲ್ ರೆಸ್ಟ್ ಆಯ್ತು, ಬಿಸಿ ಸ್ನಾನ ಆಯ್ತು, ಹಾಂ ಎಲ್ಲ ಈಗ ರೆಡಿ ಆಗಿದ್ದೀವಿ. ದೇವ್ರ ದರ್ಶನ ಬಾಕಿ, ದೇವ್ರ ದರ್ಶನ ಒಂದು ಬಾಕಿ ಇದೆ. ಇಲ್ಲೊಬ್ಬ ಮೊಟ್ಟೆ ಬಾಸ್ ಇಲ್ಲಿ ರೆಡಿ ಆಗ್ತಾವನೆ, ಮೇಕಪ್ ಮಾಡ್ಕೊತವನೆ. ಇವಾಗ ಇಲ್ಲಿಂದ ಹೋಗೋಣ, ಹೋಗಿ ಅಲ್ಲಿ ಫಸ್ಟ್ ಯಾರು ತಿನ್ಬೇಕು, ಹೊಟ್ಟೆ ಹಸಿತೈತೆ, ಬೇಗ ಹೊಟ್ಟೆ ಹಸಿತೈತೆ. ನಾವೇನು ತಿಂದೇ ಇಲ್ಲ. ಸೊ ಇವಾಗ ಹೋಗಿ ಅಲ್ಲೇ ದೇವ್ರ ಪ್ರಸಾದ ಸಿಗುತ್ತೆ, ತಿನ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ನಮ್ಗೆ ಹತ್ರದಲ್ಲೇ ಇದೆ ದೇವಸ್ಥಾನನು, ಆರಾಮಾಗೆ ಹೋಗಿ ಬರೋದಕ್ಕೆಲ್ಲರಿಗೂ ಇಲ್ಲೇ ಇದೆ ರೂಮ್ ನಮಗೆ. ಸೊ ಅದಕ್ಕೇ ಇವಾಗ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇದು ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ ನೋಡಿ. ದೇವಸ್ಥಾನ ಹತ್ರ ಬಂದಿದ್ದೀನಿ, ತೋರಿಸ್ತೀನಿ ಹಂಗೆ ನಿಮಗೂ. ಲಾಸ್ಟ್ ವಿಡಿಯೋ ಫ್ಯಾಮಿಲಿ ಜೊತೆಗೆ ಬಂದಾಗಲೇ ತೋರಿಸಿದ್ದೆ, ಬಟ್ ಏನೋ ಒಂಥರ ಖುಷಿ ತೋರಿಸ್ಬೇಕು ಅಂದರೆ ಅದಕ್ಕೇನೆ ಈಗ ತೋರಿಸ್ಕೊಂಡು ನೋಡಿ. ಗೋವಿಂದ ಗೋವಿಂದ ನಾನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಒಳ್ಳೇದಾಗಲಿ ಅಂತ ಮತ್ತೆ ಬಂದಿದ್ದೀನಿ ಇಲ್ಲಿಗೆ. ಮತ್ತೆ ನಿಮಗೂ ಒಳ್ಳೇದಾಗ್ಲಿ, ಅದಕ್ಕೆ ಅಂತಾನೆ ನಾವು ಬಂದಿರೋದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಪ್ಲಸ್ ನಮ್ಮ ಈ ಚಾನಲ್ಗೂ ಒಳ್ಳೇದಾಗ್ಲಿ ಅಂತ.
ಒಂದು 10,000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನಾವು ಬಂದಿರೋದು. ಮೇನ್ ರೀಸನ್ ಅದೇ. ಮೆಂಬರ್ಸ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳೋದಕ್ಕೆ ಬಂದಿರೋದು. ಇವಾಗ ವರಸ್ವಾಮಿ ದೇವಸ್ಥಾನದ ದರ್ಶನ ಆಯಿತು. ಮುರುಗನು ದರ್ಶನ ಮಾಡ್ಕೊಂಡು ಬಂದವನಿಲ್ಲಿ. ಸಿಕ್ತು. ದರ್ಶನ ಚೆನ್ನಾಗಾಯ್ತು. ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ನೋಡಿ, ಇದೊಂದು ಸೀನ್ರಿ ತೋರಿಸ್ತೀನಿ. ಇದು ಚೆನ್ನಾಗಿದೆ. ಮಾಡೋದಕ್ಕೆ ನೋಡಿ ಇಲ್ಲಿ ರೆಡಿ ಇದೆ ಗಾಯ್ಸ್. ಇವಾಗ ದರ್ಶನ ಕೊಟ್ವಿ. ನಮ್ಮ ಹುಡುಗ ನೋಡಿ ಓಡ್ತಾವನಲ್ಲಿ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ದರ್ಶನ ಬೇಗ ಸಿಗುತ್ತೆ ಅಂತ ಓಡ್ತಾವನೆ. ಯಾಕೋ ನಿಂತ್ಕೊಂಡ್ಬಿಟ್ಟೆ, ಓಡೋ. ಮನೆಗೆ ಹೋಗೋಣ. ಈಗ ಒಳಗಡೆ ಬಿಡಲ್ಲ ಮೊಬೈಲ್ನ. ಸೊ ಇಲ್ಲಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ಬೇಕು. ಮನೆಗೆ ಹೋಗೋಣ. ದರ್ಶನ ಆಯಿತು, ಪ್ರಸಾದನೂ ತೊಗೊಂಡ್ವಿ. ಇವಾಗ ಮೊಬೈಲ್ ತೊಗೊಳಕ್ಕೆ ಬಂದ್ವಿ. ನಮ್ಮ ಹುಡುಗರೆಲ್ಲ ಫುಲ್ಲು ಮಚ್ಚ ಲೈ ಹೆಂಗಾಯ್ತು ದರ್ಶನ? ಚೆನ್ನಾಗಾಯ್ತು. ದೇವ್ರನ್ನ ಕಣ್ ತುಂಬ ನೋಡಿದೆ. ಫಸ್ಟ್ ಟೈಮ್ ತಾನೆ? ಫಸ್ಟ್ ಟೈಮ್ ಇದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೀವುಗಳು ಬನ್ನಿ, ನೋಡಿ, ದೇವ್ರ ಆಶ್ರಯ ತಗೊಳ್ಳಿ ಬೇಗ. ಮತ್ತೆ ನಿಂಗೆ ಅನ್ನಿಸ್ತಾ? ನನಗೆ ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ಖುಷಿ ಆಯಿತು. ಅದರಲ್ಲೂ ಕೊಂಕು ನೋಡೋದೇ ಇದು ಮಾಡ್ತೀಯ. ಹಾಂ ಕಣ್ ಪೂರ್ತಿಯಾಗಿ ನೋಡಿದ್ದೀನಿ. ತುಂಬ ಖುಷಿ ಆಯಿತು. ಹಾಂ, ಎಲ್ಲ ಆಶೀರ್ವಾದ ತಗೊಂಡು ಹೋಗಿದ್ದೆ ಅವ್ರದ್ದು ಅಂತ ಕೇಳ್ಕೊಳ್ತೀವಿ. ಬನ್ನಿ ಗೈಸ್, ಎಲ್ಲರೂ ಬನ್ನಿ, ಆಶೀರ್ವಾದ ತಗೊಳ್ಳಿ. ಲಾಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿದ್ದೆ, ಈಗ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರನೇ ಬಂದಿರೋದು. ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಏನೋ ಅಂತ ಪ್ಲ್ಯಾನ್ಸ್ ಗೊತ್ತಿಲ್ಲ. ನೋಡೋಣ, ಈಗ ಹೋಗಿ ನೋಡೋಣ. ಈಗ ಗಾಯ್ಸ್, ಇವಾಗ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿದ್ವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಇಲ್ಲಿ ಗರುಡ ಹತ್ರ ಇದ್ದೀವಿ. ಈಗ ಆ್ಯಕ್ಚುಲಿ ಬಂದಿರೋದು ಯಾವುದ್ರಲ್ಲಿ ಅಂದರೆ ಕಾರಲ್ಲಿ ಬಂದಿರೋದು ನಾವು 3 ಜನನು. ಬೆಟ್ಟ ನಾವು ಇಲ್ಲಿಂದ ನಡ್ಕೊಂಡು ಹೋದ್ವಲ್ಲ, ಸೊ ಕಾರ್ ಪಾರ್ಕ್ ಮಾಡಿರೋದು ಇಲ್ಲೇ. ಇವಾಗ ಹೋಗೋಣ ಕಾರ್ ಹತ್ರ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಗೈಸ್. ರೆಸ್ಟ್ ಮಾಡಿ ನೆಕ್ಸ್ಟು ಏನು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ಸ್ ಇನ್ನೂ ಏನೂ ಗೊತ್ತಿಲ್ಲ. ನೋಡಿ, ನನ್ನ ಡಾರ್ಲಿಂಗು ಇಲ್ಲೇ ಇತ್ತು. ಸೊ ಅದಕ್ಕೇ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನೋಡಿ, ನಮ್ಮ ಹುಡುಗ ಎಲ್ಲ ಫುಲ್ಲು ಜಿಂಚಾಕಾಗಿ ರೆಡಿ ಆಗ್ಬಿಟ್ಟವನೇ. ಅಲ್ಲೊಬ್ಬ ನೋಡಿ ಒಳಗಡೆ. ಇವಾಗ ಇಲ್ಲಿಂದ ಹೊರಟ್ವಿ ಗೈಸ್. ಇಲ್ಲಿಂದ ಡೈರೆಕ್ಟು ಮನೆಗೇನೆ, ಇನ್ನು ಎಲ್ಲೂ ಹೋಗಲ್ಲ. ಮನೆಗೆ ಹೋಗಿ ಅಷ್ಟೇ ಮುಗೀತು. ಸೊ ಅದಕ್ಕೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.